ಈ ಯುವಕನ ಹೆಸರು ಕೌಶಿಕ್ ಗೌಡ. ವಯಸ್ಸು 20 ವರ್ಷ. ದೇವನಹಳ್ಳಿ ತಾಲೂಕು ತೈಲಗೆರೆ ಗ್ರಾಮದ ಯುವಕ. ಚಿಕ್ಕಬಳ್ಳಾಪುರದ ಖಾಸಗಿ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪಡೆಯುತ್ತಿದ್ದ. ಎಂದಿನಂತೆ ಸೋಮವಾರ ಕಾಲೇಜಿಗೆ ಬಂದಿದ್ದಾನೆ. ಆದರೆ ಕಾಲೇಜು ರಜೆ ಇದ್ದ ಕಾರಣ ಸ್ನೇಹಿತರ ಜೊತೆ ಸೇರಿ ಚದಲ್ಪುರ ಗೇಟ್ ಬಳಿ ಇರುವ ಶ್ರೇಯಸ್ ಡಾಬಾದಲ್ಲಿ ಕಾಲ ಕಳೆದು ಊಟ ಸವಿದು ಸೆಲ್ಫಿ ಫೋಟೋ ಕ್ಲಿಕ್ಕಿಸಿಕೊಂಡು ಖುಷಿಯಾಗಿ ಹೊರಬಂದಿದ್ದಾರೆ. ಇನ್ನು ಕೌಶಿಕ್ ಗೌಡನನ್ನ ತೈಲ್ಗೆರೆಗೆ ಡ್ರಾಪ್ ಮಾಡೋದಕ್ಕೆ ಸ್ನೇಹಿತ ನಿತಿನ್ ಗೌಡನ ಬೈಕ್ ಹತ್ತಿದ್ದಾರೆ. ಆದ್ರೆ ಕೌಶಿಕ್ ಗೌಡ, ಮಗ ಇವತ್ತು ನಾನ್ ಗಾಡಿ ಓಡಿಸ್ತೀನಿ, ನೀನ್ ಹಿಂದೆ ಕೂತ್ಕೋ ಅಂತ ಹೇಳಿ ನಿತಿನ್ ಗೌಡನನ್ನ ಹಿಂದೆ ಕೂರಿಸಿಕೊಂಡು ಕೌಶಿಕ್ ಗೌಡ ಬೈಕ್ ಡ್ರೈವ್ ಮಾಡಿದ್ದಾನೆ. ಆದ್ರೆ ಚದಲ್ಪುರ ಗ್ರಾಮದ ಬಳಿ ಅತಿ ವೇಗವಾಗಿ ಬೈಕ್ ಓಡಿಸಿಕೊಂಡು ಬಂದು ತಿರುವಿನಲ್ಲಿ ಕ್ರಾಸ್ ಮಾಡುವ ವೇಳೆ ಬೈಕ್ ಕಂಟ್ರೋಲ್ಗೆ ಸಿಕ್ಕಿಲ್ಲ. ಹೀಗಾಗಿ ನೇರವಾಗಿ ದ್ರಾಕ್ಷಿ ತೋಟಕ್ಕೆ ನುಗ್ಗಿಸಿ ತೋಟದಲ್ಲಿದ್ದ ದ್ರಾಕ್ಷಿ ಚಪ್ಪರದ ಕೂಚಕ್ಕೆ ಡಿಕ್ಕಿ ಹೊಡೆಸಿದ್ದಾನೆ. ಪರಿಣಾಮ ಕೂಚ ಮುರಿದು ಬಿದ್ದಿದ್ದು ದ್ರಾಕ್ಷಿ ಕೂಚ ಕೌಶಿಕ್ ಗೌಡನ ತಲೆಗೆ ಬಲವಾಗಿ ತಗುಲಿದ ಕಾರಣ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಅಂದರೆ ಇಲ್ಲಿ ಶ್ರೇಯಸ್ ರೆಸ್ಟೋರೆಂಟ್ ಬಂದಿದ್ರಿ. ಆಮೇಲೆ ಎಲ್ಲ ಬಂದು ತಿನ್ಕೊಂಡೆಲ್ಲ ಹೋಗ್ಬೇಕಾದಾಗ ಅವನು ಗಾಡಿ ಇಸ್ಕೊಂಡು ಸ್ವಲ್ಪ ಸ್ಪೀಡಲ್ಲಿದ್ದ ಅಷ್ಟೇ. ಬಟ್ ಆದರೆ ಅವ್ನು ಕಂಟ್ರೋಲ್ ಸಿಕ್ಕಿಲ್ದಿಂದ ಅವ್ನು ಹೋಗ್ಬಿಟ್ಟು ಅದೇ ಚಪ್ರಕಲ್ಲಿದೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ಅವ್ನು ಇಕ್ತ. ಅವ್ನ ತಲೆಗೆ ಬಿದ್ದು ಫುಲ್ಲು ತಲೆಯೆಲ್ಲ ಓಪನ್ ಆಗಿದೆ. ಅದರಿಂದ ಶ್ರೇಯಸ್ ಊಟ ಮಾಡೋಕ್ಕೆ ಹೋಗಿದ್ವಿ ನಾವು. ಬರಬೇಕಾದ್ರೆ ತಾವರ್ಗೆರೆನ ತೈಲ್ಗೆರೆ. ಕೌಶಿಕ್ ಅಂತ. ನಮ್ಗೇನು ಅಂದರೆ ಒಂದು ಪ್ರೇರಿತಾಗಿಂದ ಕೈ ಕಾಲಲ್ಲಿ ನೋಯ್ತಿದ್ದೆ. ಇವರಿಬ್ಬರು ಕಾಲೇಜಲ್ಲಿ ಇಲ್ಲೇ BGS ಅಲ್ಲಿ ಡಿಗ್ರಿ ಮಾಡ್ತಾಯಿದ್ರು. ತುಂಬ ಬೇಜಾರಾಗ್ತಾಯಿದೆ. ಇಬ್ಬರು ಏನೋ ಫ್ರೆಂಡ್ಸ್ ಮೀಟ್ ಆಗೋಣ ಅಂತ ಬಿಟ್ಟು ಕಾಲೇಜ್ ರಜಾ ಇದ್ದರು, ಇಬ್ಬರು ಮೀಟ್ ಆಗೋಕ್ಕೆ ಬಂದಿದ್ದಾರೆ. ಇನ್ನೊಬ್ಬರು ಯಾರ್ದೋ ಫ್ರೆಂಡ್ ಪಾಪ ಬೈಕ್ ಎತ್ಕೊಂಡು ಬಂದಿದ್ದಾರೆ. ರೆಸ್ಟೋರೆಂಟಲ್ಲಿ ಇಲ್ಲೇ ಶ್ರೇಯಸ್ಸಲ್ಲಿ ಏನೋ ಊಟ ಮಾಡಿ ಮತ್ತು ಹೋಗಬೇಕಾದ್ರೆ ಇಂತಹ ಇನ್ಸಿಡೆಂಟ್ ಆಗಿದೆ. ಅವರೇ ಸೆಲ್ಫಲ್ಲಿ ಬಿದ್ದಿದ್ದಾರೆ, ಏನೋ ಕಂಟ್ರೋಲ್ ತಪ್ಪಿ ಬಿದ್ದಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಯಾವುದೋ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ನಮಗೆ. ತುಂಬ ಬೇಜಾರಾಗ್ತಿದೆ. ಕುಟುಂಬ ಸಮೇತ ಬಂದಿದ್ದಾರೆ. ನಮಗೂ ತುಂಬ ಬೇಜಾರಾಗ್ತಾಯಿದೆ. ನಮ್ಮ ಹುಡುಗ ಸ್ವಲ್ಪ ಸೇಫಾಗಿದೆ, ಬಟ್ ಆದ್ರೂ ನಮ್ಮ ಹುಡುಗ ಥರನೇ ಅಲ್ವಾ, ಆದರೂ ಬೇಜಾರಾಗ್ತಾಯಿದೆ. ಅವನ ಜೊತೆಯಲ್ಲಿ ಪಾಪ ಓದಿ ಬೆಳೆದು ಎಷ್ಟೋ ಅವ್ರ ಮನೆಗಳಲ್ಲೂ ತುಂಬ ಆಸೆಗಳಿಟ್ಕೊಂಡಿರ್ತಾರೆ. ಅವ್ನು ಸ್ವಲ್ಪ ಅಲ್ಲೇ ಬಿದ್ದಿರೋ ಇದರಲ್ಲಿ ಆನ್ ದ ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ. ತುಂಬ ಬೇಜಾರಾಗ್ತಾಯಿದೆ. ನಮ್ಮವನಾದರೆ ತುಂಬ ಬೇಜಾರಾಗಿ ಅವನೇನು ಟ್ರೀಟ್ಮೆಂಟು ತೊಗೊತಲ್ಲ. ಎಲ್ಲಾಗಿದೆ ಆಕ್ಸಿಡೆಂಟು? ಇಲ್ಲೇ ಚದಲ್ಪುರ ಕ್ರಾಸಲ್ಲಿ. ಹೆಂಗಾಯ್ತು? ಅವರೇ ಸೆಲ್ಫಲ್ಲಿ ಏನೋ ಕಂಟ್ರೋಲ್ ತಪ್ಪಿ ಬಿದ್ದಿರೋದು ಅಂತ ಹೇಳ್ತಾ ಇದ್ದಾರೆ. ಯಾರೂ ಅಡ್ಡ ಬಂದಿಲ್ಲ, ಯಾರೂ ಇದು ಮಾಡಿಲ್ಲ. ಅವರೇ ಸೆಲ್ಫಲ್ಲಿ ಬಿದ್ದಿರೋದು. ದ್ರಾಕ್ಷಿ ಚಪ್ರ ಒಂದು ಕೂಚಕ್ಕೆ ಹೋಗ್ಬಿಟ್ಟು ಮುಂದೆ ಗಾಡಿ ಓಡಿಸ್ತಾನೆ, ಅವನು ಹೋಗ್ಬಿಟ್ಟು ಕೂಚಕ್ಕೇನೋ ಹೊಡೆದಿದ್ದಾನೆ ಬ್ರೇಕ್ ಹೊಡೆದಾಗ. ಅದೇ ಹೆಲ್ಮೆಟ್ ಇದ್ದಿದ್ರೆ ಸೇಫ್ ಆಗ್ತಾಯಿದ್ರು. ಮೇಯ್ನ್ ಹೆಲ್ಮೆಟ್ ಇಲ್ಲ. ದಯವಿಟ್ಟು ಹೇಳ್ತಾ ಇದ್ದಾನೆ, ಎಲ್ಲರೂ ಹೆಲ್ಮೆಟ್ ಬಳಸಿ. ಹೊರಗಡೆ ಹೋದರೆ ಹೆಲ್ಮೆಟ್ ಬಳಸಿ ಅಂತ ಪೊಲೀಸರೆಲ್ಲ ಅಷ್ಟೆಲ್ಲ ಇದು ಮಾಡ್ತಾರೆ. ನಮ್ಮ ಒಳ್ಳೇದಕ್ಕೋಸ್ಕರ ಪಾಪ ನೋಡಿ, ಆ ಹುಡುಗ ಉಳಿತಾ ಇದ್ದ ಹೆಲ್ಮೆಟ್ ಇದ್ದಿದ್ರೆ. ಏನೂ ಮಾಡೋಕ್ಕಾಗಲ್ಲ, ವಿಧಿ ಬರ. ಅದು ಹೋಗೋದಿದ್ದರೆ ಯಾರೂ ಏನು ಮಾಡೋಕ್ಕಾಗಲ್ಲ. ಅವ್ರ ಕುಟುಂಬಕ್ಕೆ ನಾನು ಬರೆಸ್ತಾ ಇದ್ದೇನೆ, ಧೈರ್ಯ ಎಲ್ಲ ಬಂದು ಸ್ವಲ್ಪ ಚೆನ್ನಾಗಿ. ಹಿಂದೆ ಕೂತಿರೋರಿಗೆ ಸ್ವಲ್ಪ ಇಂಜರ್ಡ್ ಆಗಿದೆ. ನನ್ನ ತಮ್ಮ ನಿತಿನ್ ಗೌಡ ಅಂದ್ಬಿಟ್ಟು ತಿಮ್ಮಪ್ಪನಹಳ್ಳಿ ಅವರು. ಏನು ಕೌಶಿಕ್ ಗೌಡ ಬಂದುಬಿಟ್ಟು ತೈಲ್ಗೆರೆ. ತುಂಬ ಬೇಜಾರಾಗ್ತಾಯಿದೆ. ಯಾರಾದ್ರೇನು ನಮ್ಮ ತಮ್ಮ ಥರನೇ ಅವನು, ಆಯಿತಾ. ಆ ಜಾಗದಲ್ಲಿ ನನ್ನ ತಮ್ಮ ಇದ್ದಿದ್ರು ನಾನು ತುಂಬ ಬೇಜಾರೇ ಆಗ್ತಾಯಿತ್ತು, ಆಯಿತಾ. ತುಂಬ ನೋವು ತಿಂತಾ ಇದ್ದಾರೆ ಆ ಕುಟುಂಬಕ್ಕೆ. ದಯವಿಟ್ಟು ನನ್ನ ಕಡೆಯಿಂದ ತುಂಬ ನೋವು ಪಟ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಇನ್ನು ಕೌಶಿಕ್ ಗೌಡ ಬದುಕಿ ಬಾಳಬೇಕಾಗಿದ್ದ ಹದಿಹರೆಯದ ಯುವಕ. ಬೈಕ್ ಅತಿ ವೇಗವಾಗಿ ಚಲಾಯಿಸಿದ್ದಲ್ಲದೆ ತಲೆಗೆ ಹೆಲ್ಮೆಟ್ ಧರಿಸದೇ ಇದ್ದದ್ದಕ್ಕೆ ಪ್ರಾಣ ಕಳೆದುಕೊಂಡಿದ್ದಾನೆ. ತಲೆಗೆ ಹೆಲ್ಮೆಟ್ ಇದ್ದಿದ್ದಲ್ಲಿ ಕೌಶಿಕ್ ಪ್ರಾಣ ಉಳಿತಾ ಇತ್ತು. ಇನ್ನು ಬೈಕ್ ಹಿಂಬದಿ ಕುಳಿತಿದ್ದ ನಿತಿನ್ ಗೌಡನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಕೌಶಿಕ್ ಗೌಡನ ಮೃತದೇಹವನ್ನು ಶವಾಗಾರಕ್ಕೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತೈಲ್ಗೆರೆ ನಮ್ಮದು. ತೈಲ್ಗೆರೆ ಕುಂದೋಣ ಹೋಗಿ ದೇವನಹಳ್ಳಿ ತಾಲೂಕು. ಹೆಸರು ಚಂದ್ರು ಅಂತ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು. ಹೇಳಿ, ಏನಾಯಿತು? ಬರಬೇಕಾದ್ರೆ ಅತಿ ವೇಗದಲ್ಲಿ ಬಂದು ಕಂಬಕ್ಕೆ ಹೊಡೆದು ಪಾಪ
ಸ್ಪಾಟಲ್ಲೇ ಮರಣ ಹೊಂದಿರ್ತಾರೆ. ಇನ್ನು ನನ್ನ ಮಕ್ಕಳಲ್ಲಿ ಹೇಳೋದು ಏನಂತಂದರೆ, ಹೆಲ್ಮೆಟ್ ಇಲ್ದಿರ ಯಾವುದೇ ಮಕ್ಕಳು ಸಹ ಗಾಡಿ ಓಡಿಸ್ಕೊಡ್ರಿ. ಆಮೇಲೆ ಅತಿ ವೇಗವಾಗಿ ಗಾಡಿ ಚಲಾಯಿಸ್ಕೊಡ್ರಿ. ಯಾಕಂದರೆ ನಿಮ್ಮನ್ನು ನಂಬ್ಕೊಂಡು ತಂದೆ ತಾಯಿ ಕಷ್ಟಪಟ್ಟು ನಿಮ್ಮನ್ನು ಕಾಲೇಜಿಗೆ ಕಳ್ಸೋಕ್ಕೆ ಕೂಲಿಗೆ ಮಾಡಿ ನಿಮ್ಮನ್ನ ಕಷ್ಟ ಬಿದ್ದು ಓದಿಸ್ತಾರೆ. ಅದರಿಂದ ಯಾರು ಸಹ ಹೆಲ್ಮೆಟ್ ಧರಿಸದೆ ಗಾಡಿನ ಓಡ್ಸೋಕ್ಕೆ ಹೋಗ್ಬೇಡಿ. ಆಮೇಲೆ ಅತಿ ವೇಗವಾಗಿ ಯಾರೂ ಹೋಗ್ಬೇಡ್ರಿ. ಯಾಕಂದರೆ ಇವತ್ತು ಮುತ್ಕೊಟ್ಟೆ ತಂದೆ ತಾಯಿ ನೋಡ್ತಾ ಇದ್ದರೆ ನಮಗೆಲ್ಲ ಒಂದು ಕಡೆ ಮಗುನ ಕಳ್ಕೊಂಡು ತಂದೆ ತಾಯಿ ನೋಡ್ತಿದ್ರೆ ನಮಗೆಲ್ಲ ಒಂದು ಕಡೆ ಮನಸ್ಸು ಜಾಸ್ತಿ ನೋವಾಗ್ತಿದೆ. ಅದರಿಂದ ದಯವಿಟ್ಟು ಯಾರೂ ಅಷ್ಟೇ ಇನ್ನು ಮುಂದೆ ಎಲ್ಲ ಮಕ್ಳಿಗೆ ನಾನು ಕೇಳ್ಕೊಳೋದು ಇಷ್ಟೇ, ಯಾರು ಹೆಲ್ಮೆಟ್ ಧರಿಸ್ದೇ ವಾಹನ ಚಲಾಯಿಸ್ಬೇಡ್ರಿ. ಸರಿ ಸರ್, SJCT ಕಾಲೇಜಿನಲ್ಲಿ ಬರಬೇಕಾದ್ರೆ ಅಲ್ಲಿ ಊಟ ಮಾಡಿಕೊಂಡು ಚದ್ಲಪುರ ತಿರುವಲ್ಲಿ ಅಲ್ಲಿ ಪಕ್ಕದಲ್ಲಿ ರೋಡ್ ಪಕ್ಕದಲ್ಲಿ ಕಲ್ಲಿಗೆ ಗಾಡಿ ತಿರುವಲ್ಲಿ ಗಾಡಿ ಟಚ್ ಆಗಿ ಗಾಡಿ ಓಡಿಸ್ತಾ ಇದ್ದವರು ತಲೆ ಕಲ್ಲಿಗೆ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರೆ. ಮತ್ತು ಅವ್ರ ಸ್ನೇಹಿತರು ಅವರು ಸೇಫ್ ಆಗಿದೆ. ಸರ್, ಯಾರು ಹುಡುಗರಿಗೆ ಏನು ಹೇಳಬೇಕು ಹೇಳಿ? ಈಗ ಯಾವ ಹುಡುಗರಿಗೆ, ಇವಾಗ ಇರೋ ಹುಡುಗರಿಗೆ ಯಾರೇ ಆಗಲಿ ಮನೆಯಲ್ಲಿ ತಾಯಿ ತಂದೆ ಕಳಿಸ್ತಾರೆ, ಅದಕ್ಕೆ ಅವ್ರ ಗಾಡಿಯಲ್ಲಿ ಫಾಸ್ಟಲ್ಲಿ ಹೋಗೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ. ಹೆಲ್ಮೆಟ್ ಹಾಕ್ತಿ, ಫಸ್ಟ್ ಹೆಲ್ಮೆಟ್ ಹಾಕ್ಕೊಳ್ಳಿ, ಸೇಫ್ಟಿಯಾಗಿ ಅವ್ರು ಕಳಿಸ್ತಾರೆ. ಕಾಲೇಜ್ ಬಂದು ಸೇಫ್ಟಿಯಾಗಿ ಮನೆಗೆ ತಂದೆ ತಾಯಿ ಮಾತು ಕೇಳಿಕೊಂಡು ಮನೆಗೆ ಹೋಗಿ. ಒಬ್ಬರು ತೈಲಗೆರೆ, ದೇವನಹಳ್ಳಿ ತಾಲೂಕು, ಕುಂದಾಣ ಹೋಗ್ಲಿ, ಕಾರಾಡಿ ಪಂಚಾಯತಿ, ಕೌಶಿಕ್ ಗೌಡ ಅಂತ ತೀರ್ಕೊಂಡಿರೋನು. ಚಿಕ್ಕ ಹುಡುಗರಿಗೆಲ್ಲ ಬೈಕ್ಲು ಕೊಟ್ಟು ಅಭ್ಯಾಸ ಮಾಡಬೇಡ್ರಿ. ಇರೋದ್ರಾಗ ಅದು ಇಲ್ಲ ಏಜ್ ಲಿಮಿಟ್ ಒಂದು ಸರ್ಕಾರ ಏನು ಮಾಡೋರು ಅಲ್ಲಿ ಗಂಟ ಕರೆಕ್ಟಾಗಿ ನಡ್ಕೊಳ್ರಿ. ಕೊಟ್ಟು ಪ್ರಾಣ ಕಳ್ಕೊಂಡು ಆ ಹಿಂಸೆ ಅನುಭವಿಸೋ ಬದಲು ಅವ್ರನ್ನ ಸೇಫ್ಟಾಗಿ ನೋಡ್ಕೊಳ್ರಿ. ಎಲ್ಲರ ಮಕ್ಕಳು ಗಾಡಿ ಓಡಿಸ್ರಿ, ಎಲ್ಲ ಗಾಡಿಗಳು ಎಕ್ಸಿಲೇಟ್ ಇಟ್ಕೊಂಡ್ರೆ ಓದ್ತವೆ. ಆದರೂ ಸೇಫಾಗಿರಬೇಕು, ಜೀವನ ಕರೆಕ್ಟಾಗಿರಬೇಕು ಅಂದರೆ ಮಕ್ಕಳ ಮೇಲೆ ಪ್ರೀತಿ ಎಷ್ಟೇ ಇದ್ರೂ ಗಾಡಿ ಕೊಡಬೇಡ್ರಿ. ಒಟ್ಟಾರೆ ಬದುಕಿ ಬಾಳಬೇಕಾಗಿದ್ದ ಯುವಕನ ಜೀವನ ಬೈಕ್ ರೈಡ್ ಮಾಡುವ ಆಸೆಗೆ, ಅದರಲ್ಲೂ ವೇಗವಾಗಿ ಗಾಡಿ ಓಡಿಸಿ ಖುಷಿ ಪಡೆಯುವ ಆಸೆಗೆ ತನ್ನ ಜೀವವನ್ನೇ ಕಳ್ಕೊಂಡಿದ್ದಾನೆ. ಆಳೆತ್ತರದ ಮಗನನ್ನ ಬೆಳೆಸೋಕೆ ಹೆತ್ತವರು ಅದೆಷ್ಟು ಕಷ್ಟಪಟ್ಟಿರ್ತಾರೆ, ಕನಸು ಕಟ್ಕೊಂಡಿರ್ತಾರೆ ಅನ್ನೋದನ್ನ ಮಕ್ಕಳು ಗಾಡಿ ಹತ್ತೋ ಮುನ್ನ ಮರಿಬಾರ್ದು. ಹೆಲ್ಮೆಟ್ ಧರಿಸಿದ್ರೆ ಯಾವುದೇ ಪ್ರಾಣಾಪಾಯ ಆಗ್ತಾ ಇರಲಿಲ್ಲ. ಪೋಷಕರೇ, ನಿಮ್ಮ ಮಕ್ಕಳಿಗೆ ಬೈಕ್ ಕೊಡಿಸೋ ಮುನ್ನ ಎಚ್ಚರ ವಹಿಸಿ. ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲು ತಿಳಿಸಿ, ನಿಮ್ಮ ಮಕ್ಕಳ ಪ್ರಾಣ ಉಳಿಸ್ಕೊಳ್ಳಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.